ಸಿಎಂ ಹಾಗೂ ಕಾಂಗ್ರೆಸ್ ನಾಯಕರು ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಬೆಳಗಾವಿಯ ಯಡಿಯೂರಪ್ಪ ಮಾರ್ಗದ ಮಾಲಿನಿ ಸಿಟಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಬೃಹತ್ ಹೋರಾಟದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ರೈತರ ಪರವಾಗಿ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಕಬ್ಬಿನ ಎಸ್ಆರ್ಪಿ ದರ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಮೋಸವನ್ನ ಮಾಡಿದ್ದು, ಬೇರೆ ಬೇರೆ ರಾಜ್ಯದಲ್ಲಿ ಎಫ್ಆರ್ಪಿ ದರ ನೀಡುತ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಕನಿಷ್ಠ ಪಕ್ಷ ಖರೀದಿ ಕೇಂದ್ರಗಳನ್ನ ತೆರೆಯೋದಕ್ಕಾಗ್ತಾ ಇಲ್ಲ. ಇದು ರಾಜ್ಯ ಸರ್ಕಾರದ ಅಕ್ಷಮ್ಯ ಅಪರಾಧ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಚಿವ ಸಂಪುಟ ಸದಸ್ಯರು ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ದೂರ್ತಾ ಇರುವಂಥದ್ದು ನಾವು ಕೂಡ ಗಮನಿಸಿದ್ದೇವೆ. ಇವರ ಬಂಡವಾಳವನ್ನು ಬಯಲು ಮಾಡುವಂಥ ಕೆಲಸ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಹೋರಾಟದ ಮುಖೇನ ನಾವು ಮಾಡ್ತೇವೆ. ನಾನು ತಮ್ಮ ಮುಖೇನ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಒಪ್ಕೊಳ್ತೇನೆ, ಇವತ್ತು ಕಬ್ಬಿನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಫ್ಆರ್ಪಿಯನ್ನು ನಿಗದಿ ಮಾಡುವಂಥದ್ದು. ಆದರೆ ಎಫ್ಆರ್ಪಿಗಿಂತ ಹೆಚ್ಚು ದರವನ್ನು ಕೊಡೋದಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ. ಬೇರೆ ಬೇರೆ ರಾಜ್ಯಗಳು, ಮಹಾರಾಷ್ಟ್ರ ಆಗಲಿ ಬೇರೆ ರಾಜ್ಯಗಳಾಗಲಿ ಎಫ್ಆರ್ಪಿಗಿಂತ ಹೆಚ್ಚು ದರವನ್ನು ಅಲ್ಲಿ ಆ ರಾಜ್ಯಗಳಲ್ಲಿ ನೀಡ್ತಾ ಇರಬೇಕಾದ್ರೆ ಇವ್ರಿಗೇನು ದಾಡಿ ಆಗಿದೆ? ಅದಕ್ಕಾಕೆ ಕೇಂದ್ರ ಸರ್ಕಾರವನ್ನು ದೂರಬೇಕು? ಮೆಕ್ಕೆಜೋಳ ಬೆಳೆಯುವಂಥ ರೈತರು ಇವತ್ತು ರಾಜ್ಯದಲ್ಲಿ ಇವತ್ತು 54 ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ನನ್ನು ಮೆಕ್ಕೆಜೋಳವನ್ನು ಬೆಳೀತಾರೆ ರೈತರು. ಕನಿಷ್ಠ ಪಕ್ಷ ಒಂದು ರಾಜ್ಯ ಸರ್ಕಾರ ಒಂದು ಖರೀದಿ ಕೇಂದ್ರವೂ ಕೂಡ ತೆರೆಯೋದಿಲ್ಲ ಸೂಕ್ತ ಸಮಯಕ್ಕೆ ಅಂತ ಹೇಳಿದರೆ ಅಕ್ಷಮ್ಯ ಅಪರಾಧ. 2400 ರೂಪಾಯಿ ದರವನ್ನು ಫಿಕ್ಸ್ ಮಾಡಿದರೂ ಸಹ ಇವತ್ತು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇಲ್ಲ, ವೇರ್ ಹೌಸ್ ಫೆಸಿಲಿಟಿ ಇಲ್ಲ. ಸಂಕಷ್ಟದಲ್ಲಿರುವಂಥ ರೈತರು ಬೆಳೆ ಹಾಳಾಗ್ತದೆ ಅಂತೇಳಿ ಇವತ್ತು ಮಧ್ಯವರ್ತಿಗಳಿಗೆ 1500, 1600, 1700 ಒಂದು ಟನ್ನಿಗೆ ಇವತ್ತು ಮೆಕ್ಕೆಜೋಳ ಮಾರಿರುವಂಥದ್ದು. ಎಷ್ಟು ನುಕ್ಸಾನ ಆಯಿತು ರೈತರಿಗೆ? ಹಾಗಾದರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ಮರೆತು ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಸರಿಯಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.